ಅವನ್ ಯಾವ್ದು ಆಗ್ತಾನೆ ಅಂತಂದ್ರೆ ಅದೆಲ್ಲ ನಮಗ್ ಲೆಕ್ಕಕ್ಕೆ ಬರಲ್ಲ. ಅವ್ನ್ ದಡ್ಡ ಅಂದ್ರೆ ನಾನ್ ದಡ್ಡನ? ಪಂಚಾಂಗ ಕಳ್ದೋದ್ರೆ ನಕ್ಷತ್ರ ಕಳ್ದೋಗುತ್ತಾ? ಹೇಳ್ದಿ ಚಾರ್ಜ್ ಶೀಟ್ ಅಷ್ಟು ಬಿಟ್ಬಿಡಮ್ಮ. ಅವ್ರಿದಾರೆ ರಾಜಶೇಖರ್ ಅಂತ ಸ್ವಲ್ಪ ದಿನಕ್ಕೆ ರಿಟೈರ್ ಆಗ್ತಾರೆ, ಗೊತ್ತಾಯ್ತಲ್ಲ, ಸೀನಿಯರ್ ಹ್ಯಾಂಡ್. ಅವ್ರು ನೋಡ್ಕೋತಾರೆ ಯಾವ್ದಕ್ಕೆ ಚಾರ್ಜ್ ಫ್ರೇಮ್ ಮಾಡ್ಬೇಕು. ಆ ಸ್ಟೆನೋಗ್ರಾಫರ್ ಚಾರ್ಜ್ ಫ್ರೇಮ್ ಮಾಡಿದ್ರೆ ನೀವ್ ಹೇಳ್ದಂಗೆ ಹೇಗ್ ಮಾತ್ರ ಮಾಡ್ತಾರೆ. ರೀ ಚಿಕ್ಕಬಳ್ಳಾಪುರ ರಾಜಶೇಖರ ಅಲ್ವೇನ್ರಿ? ಏನ್ ಮೇಡಮ್ ರೀ ನೀವು? ಸರಿ, ಚಿಕ್ಕಬಳ್ಳಾಪುರ ತಾನೆ ಶಿಡ್ಲಘಟ್ಟ ಅಂದ್ರೆ? ನೀವು ಸರಿ. ನಾವ್ ಆ ಜಿಲ್ಲೆಗಳಿಗೆಲ್ಲ ಹೋಗ್ಬಿಟ್ಟು ಪಾಠ ಹೇಳಿ ಬಂದ್ವಲ್ಲಪ್ಪ. ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಅಲ್ಲಿಂದ ಅಲ್ಲೆಲ್ಲ ಚಿತ್ರದುರ್ಗ ಅಂಡ್ ತುಮಕೂರು ಅದಕ್ಕೆಲ್ಲ ಹೋಗ್ ಬಂದಿದ್ವಲ್ಲ. ಅಂದೆ ಹಿಂದಿನ ಚೀಫ್ ಜಸ್ಟಿಸ್ ಸಾಹೇಬ್ರು ಹೋಗ್ಬಿಟ್ಟು ಪಾಠ ಹೇಳ್ಬಿಟ್ಟು ಬನ್ನಿ ಅಂತೆಲ್ಲ ಮಾಡಿದ್ವಲ್ಲ. ಎರಡೆರಡು ಸತಿ ಹೋಗಿದ್ವಲ್ಲ, ಒಂದ್ಸತಿ ಸಾಲದು. ಈಗ ಅದ್ ಯಾಕೋ ನಿಂತೋಯ್ತು. ನಮಗೂ ನೆಮ್ಮದಿ, ಶನಿವಾರ ಭಾನುವಾರ ಮನೇಲೇ ಇರ್ಬೋದು. ಎಲ್ಲರೂ ಅಲ್ಲಿಗೆ ಹೋಗ್ಬೇಕು, ಅವ್ರಗಳಿಗೆಲ್ಲ ಬೈಬೇಕು, ಬೇಜಾರ್ ಬರುತ್ತೆ. ಅವೆಲ್ಲ ಈಚೆಲ್ಲ ಹೋಯ್ತು. ಮುಸ್ತಕ್ ಅಹಮದ್ ಸುಪ್ರೀಂ ಕೋರ್ಟ್ ಅವರು ಟೋಟಲ್ ಕ್ವಾಂಟಿಟಿ ಏನ್ ಡಿಸ್ಟ್ರಿಬ್ಯೂಟ್ ಮಾಡಕ್ಕಾಗತ್ತೆ? ಇದು ನಿನ್ 4 ಆಣಿ ನಂದು 8 ಆಣಿ ಅಂತ ನಥಿಂಗ್ ಡೂಯಿಂಗ್. ಆ ಹಳೆ ಕಾಲ ಎಲ್ಲ ಹೋಯ್ತು. ನೋ 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 ಡೋಂಟ್ ಆರ್ಗ್ಯೂ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್. 2014, 12, 13 ಸುಪ್ರೀಂ ಕೋರ್ಟ್ ಹೇಳಿದ್ರೆ 10 ವರ್ಷ ಆದ್ಮೇಲೆ ನಾವ್ ಇನ್ನೂ ಇವನ್ಗೆ 8 ಆಣಿ ಕೊಡು, ಅವನು 4 ಆಣಿ ಕೊಡು, ಇವ್ನ್ 12 ಆಣಿ ಕೊಡು ಅಂತ ಅವೆಲ್ಲ ನಡೆಯೋದಿಲ್ಲ. ಲೆಟ್ ಹಿಮ್ ಬಿ ದೇರ್. ಅವ್ನ್ ಬೇಕಾದ್ರೆ ತಿನ್ಲಿ ವಿಷಾನ. ತಿಂತಿರ್ಬೇಕಾಗಿತ್ತು ಅವನೇನೆ. ಎಷ್ಟ್ ಜನ ಹಾಳಾಗೋಗ್ಬಿಡ್ತಾರೆ. ಸೋಮೋಟೋನೆ NDPS ಅಲ್ಲಿ ಯಾರು ಇರ್ತಾರೆ ಕಂಪ್ಲೇಂಟ್? ಪೊಲೀಸ್ನವರೇ ಕಂಪ್ಲೇಂಟ್. ಎಸ್, ನೀವೇನ್ ಹಾಕಿರ್ಲಿಲ್ವೋ ನನ್ಗೇನ್ ಗೊತ್ತಾಗ್ಬಿಡುತ್ತೆ ಅನ್ಕೊಂಡ್ರು, ಅದು ಗೊತ್ತಾಗೋಯ್ತು. ಈಗ ಖುಷಿ ಬರುತ್ತೀವಲ್ಲ, ಗೊತ್ತಾಯ್ತಲ್ಲ. ಯಾಕೆ ಗೊತ್ತಾ? ನಾನೇನ್ ಪ್ರಶ್ನೆ ಕೇಳ್ತೀನಿ ನಿಮಗ್ ಗೊತ್ತಿರುತ್ತೆ. ಅದನ್ನ ಎಷ್ಟು ಸಾಹೇಬ್ರಿಂದ ಮುಚ್ಚಿಡೋಣ ಅಂತ ನಿಮಗ್ ಗೊತ್ತಿರುತ್ತೆ. ನಾನು ಅದನ್ನೇ ಕೇಳ್ತೀನಿ, ನಿಮ್ಗೆ ಅದೇ ಖುಷಿ ಆಗುತ್ತೆ. ಒಳಗಡೆ ಅನ್ಸುತ್ತೆ, ಥೋ ಇದೊಂದಕ್ಕೆ ಕೇಳಬಾರ್ದು ಅಂತ ಅದೇ ಕೇಳಿದ್ರಲ್ಲ ಅವರು ಅಂತ ಅನ್ಸುತ್ತೆ. ಖುಷಿ. ದಟ್ ಮೀನ್ಸ್ ಟು ಸೇ, ಯು ಹ್ಯಾವ್ ಅಂಡರ್ಸ್ಟುಡ್ ಮೀ, ಐ ಹ್ಯಾವ್ ಅಂಡರ್ಸ್ಟುಡ್ ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ಸ್. ದಟ್ಸ್ ದಿ ಫೈನ್ನೆಸ್ ಆಫ್ ಇಟ್. ನಾನೊಬ್ನೇ ಅಂತಾನೆ ಅಲ್ಲ. ನನ್ಗೆ ಹೆಂಗ್ ಅನ್ಸುತ್ತಿದ್ದಕ್ಕೆ ಅಂದ್ರೆ, ಒಬ್ಬ ವ್ಯಕ್ತಿ ಈ ಪ್ರಕರಣಕ್ಕೆ ಸಂಬಂಧ ಇಲ್ದಲ್ನೆ ಹೊರಗಡೆ ನಿಂತು ನೋಡಿದಾಗ, ಗೊತ್ತಾಯ್ತಲ್ಲ, ಹೊರಗಡೆ ನಿಂತು ನೋಡಿದಾಗ ಏನೇನ್ ಪ್ರಶ್ನೆ ಕೇಳ್ಬೋದು ಆ ಪ್ರಶ್ನೆ ನಿಮ್ಗೆ ಕೇಳಿದೀನಿ ಅಷ್ಟೇ. ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ದಿಸ್ ಕೇಸ್ ಇನ್ ಎನಿ ಮ್ಯಾನರ್ ಎಕ್ಸೆಪ್ಟ್ ದಟ್ ಇಟ್ ಹ್ಯಾಸ್ ಕಮ್ ಟು ಮೈ ಕೋರ್ಟ್ ಫಾರ್ ಕನ್ಸಿಡರಿಂಗ್ ದಿ ಬೇಲ್ ರಿಕ್ವೆಸ್ಟ್. ಅಷ್ಟು ಇಂಜುರಿ ಆಗ್ಬೇಕಾದ್ರೆ ಆಕ್ಸಿಪಿಟಲ್ ರೀಜನ್ ನಲ್ಲಿ ಚುಪ್ಪಾಚೂರ್ ಆಗೋಗಿದೆ. ಬ್ರೈನ್ ಟೋರ್ನ್ ಇಂಟು ಪೀಸಸ್. ತಲೆ ಒಡೆದಾದ್ಮೇಲೆ ಆ ಲಾಂಗ್ ಇಂದ ಚೆಚ್ಬಿಟ್ಟಿದ್ದಾರೆ ಅವರು. ಗಡಿದಿ ಇದು ಗೊತ್ತಾಯ್ತಲ್ಲ. ಸುತ್ತಿಗೆಯಿಂದ ತಲೆಗೆ ಹೊಡೆದದ್ದನ್ನು, ಲಾಂಗಯ್ಯ ಕೈಗೆ ಹೊಡೆದನ್ನು, ಗಾಬರಿಯಲ್ಲಿ ತೋಟದ ಕಡೆ ಓಡಿ ಹೋದನ್ನು. ಕಾರು ಚೋಳಂಬಳ್ಳಿ ಕಡೆ ಹೊರಟು ಹೋಯ್ತು. ತಕ್ಷಣ ನನ್ನ ನಿಂಗರಾಜಂಗೆ. ಯಾಕೆ ಅಂದ್ರೆ ದಿಸ್ ಫೆಲೋ ಹ್ಯಾಡ್ ದಿ ಮರ್ಡರ್ ಟ್ರಯಲ್. ಇವನು ಸತ್ತೋದವನು, he was an accused in the murder trial and a day earlier he had attended the court. ಈ ಗೃಹ ಪ್ರವೇಶಕ್ಕೆ ಹೋಗೋ ದಿವಸನೇನೆ ಕೋರ್ಟ್ ಕೇಸ್ ಇತ್ತು, ಅದು ಅಟೆಂಡ್ ಮಾಡ್ಕೊಂಡು ಆಮೇಲಿಂದ ಅವನು ಗೃಹ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ. ವಾಪಸ್ ಬಂದು ಟ್ರೈನ್ ಅಲ್ಲಿ ಇಳಿದಿದ್ದಾರೆ. ಇಳಿದಾದ್ಮೇಲೆ ಈ ಕಂಪ್ಲೇನೆಂಟು ಮತ್ತು ಇವನು ಆ ಮೋಟರ್ ಬೈಕಲ್ಲಿ ಹೋಗಿದ್ದಾರೆ. ಇನ್ ಮಿಕ್ಕಿದ 3 ಜನ ಇನ್ನೊಂದು ಮೋಟರ್ ಬೈಕಲ್ಲಿ ಹೊಟ್ಟೋಗಿದ್ದಾರೆ. ದಟ್ ಇಸ್ ದಿ ಕಂಪ್ಲೇನೆಂಟ್ ಮೋಟರ್ ಬೈಕಲ್ಲಿ ಅವನ ಅಣ್ಣ ಮತ್ತು ಇನ್ನೊಬ್ಬ ಹೊಟ್ಟೋಗಿದ್ದಾರೆ. ಇವರು ಇಲ್ಲಿಗೆ ಬರುವಾಗ ಅವ್ರು ಫಾಲೋ ಮಾಡಿದ್ದಾರೆ. ದಿ ಕಂಪ್ಲೇನೆಂಟ್ ಪಾರ್ಟಿ ಇನ್ ದಟ್ ಕೇಸ್ ಹ್ಯಾಸ್ ಫಾಲೋಡ್ ದೀಸ್ ಪೀಪಲ್. ಅದೆಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೋಡೋಣ. ಎಸ್, ಅದೆಲ್ಲ ಆಯ್ತಲ್ಲ ಬಿಡಿಪ್ಪ. ವಿ ಆರ್ ನಾಟ್ ಹಿಯರ್ ಟು ಮೇಕ್ ಎನಿ ಫರ್ದರ್ ಕಾಮೆಂಟ್ಸ್ ಆನ್. ಅವೆಲ್ಲ ಹೇಳ್ತಾನಲ್ಲ, ಇವಾಗ ನಾವ್ ಹೇಳಕ್ಕಿದ್ಯಾ ಅದನ್ನ? ಒಳ್ಳೆ ಚೆನ್ನಾಗಾಯ್ತಲ್ಲ. ಸಿ ಪಾಯಿಂಟ್ ಈಸ್, ಅವನು 3 ಜನನ ಇವ್ರ ಮೇಲೆ ಹೇಳ್ತಾನೋ, ಇನ್ನು 6 ಜನದ ಮೇಲೆ ಹೇಳ್ತಾನೋ, ಕೆಲವ್ರಿಗೆ ಹಾಸ್ಟೈಲ್ ಆಗ್ತಾನೋ, ಕೆಲವ್ರಿಗೆ ಮಾತ್ರ ಹೇಳ್ತಾನೋ, ಪೂರ್ತಿ ಎಲ್ಲರ ಮೇಲೂ ಹಾಸ್ಟೈಲ್ ಆಗ್ತಾನೋ, ಅಥವಾ ಪೂರ್ತಿ ಎಲ್ರ ಮೇಲೂ ಹೇಳ್ತಾನೋ. ಇಟ್ಸ್ ಆಲ್ ಲೆಫ್ಟ್ ಟು ದಿ ಟ್ರಯಲ್ ಕೋರ್ಟ್, ನಾಟ್ ಫಾರ್ ಮೀ. ಫರ್ದರ್ ಸ್ಟೇಟ್ಮೆಂಟ್ ನೀವು ಹೇಳ್ತೀರಾ ಅಂತಲೇ 162 ಓದಿ ಅಂತ ಹೇಳಿದ್ದು. ಅದಿರ್ಲಿ, ಅದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು 162 ಓದಿ.
Any further statement could only be under section 161, is it not? Complaint to 154 only, it can be read into as a corroboration. There is no worry, it's a substantial piece which can be marked, right? So far as further statement is concerned, it could be only under 161 of the CRPC. What is the value of 161 statement is told in 162. Kindly read section 162. ಒಂದೇ ನಿಧಾನಕ್ಕೆ ಹೋಗೋಣ. ಸ್ಟೇಟ್ಮೆಂಟ್ ಟು ದಿ ಪೊಲೀಸ್ ನಾಟ್ ಟು ಬಿ ಸೈನ್ಡ್. ಅದರ ಅರ್ಥ ಏನು ಅಂದ್ರೆ, ಪೊಲೀಸ್ನವ್ರ ಮುಂದೆ ಹೇಳಿದ್ದು ಯಾವುದು ಕೂಡ ನನ್ನನ್ನ ಬದ್ಧಪಡಿಸ್ಕೊಳ್ಳೋದಲ್ಲ. ಯಾಕೆಂದ್ರೆ ಪೊಲೀಸ್ನವ್ರು ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಬರ್ಕೋತಾರೆ. ಅವ್ರ ಮುಂದೆ ಹೇಳಿದ್ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ನಾನೆಲ್ಲ. CRPC ಬರ್ದಿದ್ ಬ್ರಿಟಿಷ್ರು, ಅವರೇ ಹೇಳ್ಬಿಟ್ಟಿದಾರಲ್ಲ. ನಾ ಹುಟ್ಟಕ್ ಮುಂಚೆ, ನೀವು ಹುಟ್ಟಕ್ ಮುಂಚೆ. And you see further, ಒಂದು ನಿಮಿಷ, ಸ್ಟಾರ್ಟ್ ಆಗಿರೋದೇನಂತ, ನೋ ಸ್ಟೇಟ್ಮೆಂಟ್ ಅಂದ್ರೆ ಯಾವುದೇ ಆತರ ಸ್ಟೇಟ್ಮೆಂಟ್ ಅನ್ನ ಸಾಕ್ಷಿಯಾಗಿ ಉಪಯೋಗಿಸಲ್ಕೊಡಲು ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾರೇನು ಸುಮ್ನೆ ಪೇಜ್ ತುಂಬಸಕ್ ಇಟ್ಕೋತಾರ ಅಂತ ನೆಕ್ಸ್ಟ್ ಪ್ರಶ್ನೆ. ಗೊತ್ತಾಯ್ತಲ್ಲ, ಮತ್ ಯಾಕೆ ಅದ್ರ ಬೇಕು? ವೈ ಸಚ್ ಎ ಸ್ಟೇಟ್ಮೆಂಟ್ ಇಸ್ ರಿಕ್ವೈರ್ಡ್ ಅಂದ್ರೆ, when you want to impeach the credibility of a particular person, you know, ಗೋಸುಂಬೆ ತರ ಬಣ್ಣ ಬದಲಾಯಿಸಬಹುದಾ? Like a chameleon, can he keep on changing his statement ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಎರಡು ಉದ್ದೇಶದಿಂದ ಒಂದು ಸ್ಟೇಟ್ಮೆಂಟ್ ನ ಬರ್ಕೊಳ್ಬೇಕು. ಸೊ ಏನಾಯ್ತು, ಒಬ್ಬ ತನಿಖಾಧಿಕಾರಿ ಯಾವುದಾದರೂ ಪ್ರಕರಣವನ್ನ ನಡೆಸ್ತಿದ್ದಂತ ಪಕ್ಷದಲ್ಲಿ ತನಿಖೆಗೆ ಬೇಕಾಗುವಂತಹ ಯಾವುದೇ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು. ಹಾಗೆ ವಿಚಾರಣೆಗೆ ಒಳಪಡಿಸಿದಂತಹ ವ್ಯಕ್ತಿ ಆ ಪ್ರಕರಣದ ಬಗ್ಗೆ ತನಗೆ ಗೊತ್ತಿರೋ ವಿಚಾರವನ್ನು, ಸತ್ಯವನ್ನ ನುಡಿಯಬೇಕು ಅಂತ ಇದೆ, ರೈಟ್, ಟ್ರೂಲಿ ಅಂತ. ಅದು ಅಲ್ಲಿಗೆ ಬಂತು. ಮುಂದಕ್ಕೆ ಏನ್ ಮಾಡ್ತಾರೆ? ಪ್ರೊವೈಸೋ 3 ವರ್ಷಗಳ ಸಂದವು. ಯಾಕೆ ಮಾಡ್ಕೊತಾ ಇಲ್ಲ ಆಡಿಯೋ ವಿಡಿಯೋ? ಮಾಡ್ಕೊಂಡು ಅವ್ನ್ ಸ್ಟೇಟ್ಮೆಂಟ್ ಹಾಕಿದ್ರೆ ಅವ್ನು ಹೇಳದ್ನೋ ಬಿಟ್ನೋ ಏನಾಗುತ್ತೆ? ಉಮೇಶ್ ಅವ್ರೆ, ನಾನೇನೋ ಹೇಳಿದೀನಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಹಿಂಗ್ ಹೋಗ್ತೀವಿ ಕೋರ್ಟಿಂದ, ಗೋಪಾಲ್ ಗೌಡ ಸರ್ಕಲ್ ಅಲ್ಲಿ ಒಂದು ಸಿಗ್ನಲ್ ಇದೆ, ತುಂಬಾ ಜನ ನಿಂತಿರ್ತಾರೆ. ಕುತೂಹಲ, ನಾವು ಹೋಗಿ ಗೆಣಕ್ತಿವಿ. ನೋಡಿದ್ರೆ ನಾನ್ ಬಿದ್ಬಿಟ್ಟಿರ್ತೀನಿ ಅನ್ಕೊಳ್ಳೋಣ. ನೀವು ಅಂದ್ರೆ ಬೇಜಾರ್ ಮಾಡ್ಕೊತೀರಿ, ಅದಕ್ಕೆ ನಾನ್ ಫುಟ್ಪಾತ್ ಮೇಲೆ ಬಿದ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳೋಣ. ಅರೆ ಸಾಹೇಬ್ರು ಯಾಕೆ ಬಿದ್ದಿದ್ದಾರೆ ಇಲ್ಲಿ ಅಂತ ನೀವು ಹೋಗಿ ನೋಡ್ತೀರಿ. ನೋಡಿದ್ರೆ ಇಲ್ಲೆಲ್ಲ ರಕ್ತ ಆಗ್ಬಿಟ್ಟಿದೆ, ಇಲ್ಲೊಂದ್ ಚಾಕು ಹಿಂಗ್ ಸಿಕ್ಕೊಂಡ್ಬಿಟ್ಟಿದೆ. ಅಯ್ಯಯ್ಯೋ ಪಾಪ, ಬೆಳಗ್ಗೆ ತಾನೇ ನಂಗೆ ಆರ್ಡರ್ ಕೊಟ್ರು, ಹಿಂಗಾಗೋಯ್ತಲ್ಲ ಅಂತೇಳಿ ತಕ್ಷಣ ಫೋನ್ ಎಲ್ಲಾರ್ಗು ಬರೀ ಹೇಳ್ತೀರಿ, ಫೋಟೋ ಕರ್ಸ್ತೀರಿ, ಪೊಲೀಸ್ನ ಕರ್ಸ್ತೀರಿ. ಏನಾಯ್ತು ಅಂತ ಕೇಳ್ತಾರೆ. ಸರ್ ಹಿಂಗ್ ಬಂದೆ, ಹಿಂಗ್ ಹೋಗೋಣ ಅಂತ ಈ ಕಡೆ ಸಿಟಿ ಸಿವಿಲ್ ಕೋರ್ಟ್ ಟರ್ನ್ ಮಾಡ್ತಾ ಇದ್ದೆ, ಜನ ಎಲ್ಲ ನಿಂತಿದ್ರು, ನಿಲ್ಸ್ ನೋಡ್ದೆ, ಹಿಂಗಿತ್ತು. ಇವ್ರು ನನ್ಗೆ ಯಾರು ಅಂತ ಗೊತ್ತು, ಹಿಂಗ ಆಗೋಗ್ಬಿಟ್ಟಿದೆ, ಇನ್ನು ಜೀವ ಇದೆ, ತಕ್ಷಣ ಏನಾರು ಆಂಬುಲೆನ್ಸ್ ಕರ್ಸಿ ಶಿಫ್ಟ್ ಮಾಡಿ. ದಿಸ್ ಇಸ್ ಆಲ್ ಯು ಸೇ. ಸತ್ತೋರು ಸಾಹೇಬ್ರು, ಪೊಲೀಸ್ನವ್ರು ಸಿಕ್ಕಾಪಟ್ಟೆ ರೆಡಿ ಆಗ್ಬಿಡ್ತಾರೆ. ಹೈಕೋರ್ಟ್ ಡೆಡ್ ಸತ್ತೋಗ್ಬಿಟ್ಟಿದ್ದಾರೆ, ಅವ್ರು ಮರ್ಡರ್ ಆಗ್ಬಿಟ್ಟಿದೆ, ಡೇ ಲೈಟ್ ಮಾಡ್ರು. ಅರ್ಧ ಗಂಟೆಗೆ ಒಂದ್ಸತಿ ಟಿವಿಲಿ ಬರ್ತಾ ಇದೆ, ಎಲೆಕ್ಷನ್ ಬೇರೆ ಇದೆ. ಪೊಲೀಸ್ನವ್ರು ಟೆನ್ಷನ್. ಉಮೇಶ್ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಡೋದು. ನಾನು ಇಂಥ ದಿವಸ ಇಂಥ ನ್ಯಾಯಾಲಯದಲ್ಲಿ ಇಂಥ ಬೇಲ್ ಆರ್ಡರ್ನ ಆರ್ಗ್ಯೂ ಮಾಡಿ ಎಲ್ಲ ಮಾಡಿ ಹೋಗಿ ಮನೆಗೆ ಹೋಗುವಾಗ, ಮಧ್ಯಾಹ್ನ ಹೋಗುವಾಗ, ಸಾಯಂಕಾಲ ಹೋಗುವಾಗ ಏನೋ ಒಂದು ಡೇಟ್ ಹಾಕೊಂಡ್ಬಿಡೋ ಟೈಮು. ಅದೆಲ್ಲ ನೀವೇನು ಹೇಳಿಲ್ಲ, ಇವರೇ ಬಂದು ಇಲ್ಲೆಲ್ಲ ಕಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇಳಿದು ನೋಡಲಾಗಿ ಯಾರಿಗೋ ಒಬ್ಬರಿಗೆ ಬೇಲ್ ಕೊಟ್ಟಿರದ ವ್ಯಕ್ತಿಗಳು ಅವರ ಮೇಲೆ ದ್ವೇಷವನ್ನು ಸಾಧಿಸುತ್ತಾ ಚಾಕುವನ್ನು ರೆಡಿಯಾಗಿ ಹಿಡಿದುಕೊಂಡು ಬಂದು ಅವರು ಮನೆಗೆ ಹೋಗುವುದನ್ನೇ ಕಾಯುತ್ತಾ ನಿಂತಿದ್ದು, ತಕ್ಷಣವೇ ಅಲ್ಲಿ ಸಿಗ್ನಲ್ ನಿಂತಿದ್ದಾಗ ಸಾಹೇಬರು ಕೆಮ್ಮು ಬಂದು ಅಪಾವುಗಳಲ್ಲೂ ಹೊರಗೆ ಹೋದಾಗ ಸಮಯ ಸಾಧಿಸಿ ಎದೆಗೆ ಚುಚ್ಚಿ ಇವೆಲ್ಲ ಹೇಳಿದ್ದೀರಾ? ಅವ್ನು ಬರ್ಕೊಂಡಿರ್ತಾನೆ. ಏನ್ ಮಾಡ್ತೀರ ಈಗ? ಏನ್ ಮಾಡ್ತೀರ ಹೇಳಿ? ಅವ್ನು ಬರ್ಕೊಂಡಿರ್ತಾನೆ ಆತರ. ಯಾಕೆಂದ್ರೆ ಸೈನ್ ಹಾಕ್ಬೇಕಾಗಿಲ್ಲ, ಆಡಿಯೋ ವಿಡಿಯೋ ಇಲ್ಲ, ನಾ ಬರ್ಕೊಂಡಿದ್ದೆ ಲಾಭ. I am telling you with a based on a case law. ಇದೆಲ್ಲ ನನ್ನ ಸ್ವಂತದ್ದಲ್ಲ, ಬೇಸ್ಡ್ ಆನ್ ಎ ಕೇಸ್ ಲಾ.
ಆನರಬಲ್ ಸುಪ್ರೀಂ ಕೋರ್ಟ್ ಅವ್ರು ಕೇಳ್ತಾರೆ, ಹೂ ಈಸ್ ಟರ್ನಿಂಗ್ ಹಾಸ್ಟೈಲ್ ಟು ಹೂಮ್ ಅಂತ. ಹೇಳಿದ ಅರ್ಥ ಆಯ್ತಲ್ಲ, ಬರೆಯೋಣ. ಯಾವ್ದಾದ್ರು ಒಂದು ಒಳ್ಳೆ ಕೇಸ್ ಬಂದ್ರೆ ಕೂತ್ಕೊಂಡು ಬರ್ದ್ ಕೊಡೋಣ ಅದನ್ನ, ಹಿಂಗಲ್ಲ ಹಿಂಗೆ ಅಂತ. ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್, ರೈಟ್? ಸೊ ದೀಸ್ ಆರ್ ಆಲ್ ಥಿಂಗ್ಸ್ ದಟ್ ಯು ಆರ್ ನೆವರ್ ಸೆಟ್. ಯು ಓನ್ಲಿ ಸೆಟ್, ಅಯ್ಯೋ ಪಾಪ ಹಿಂಗ್ ಆಗೋಗ್ಬಿಟ್ಟಿದೆ, ಪುಟ್ ದಿ ಕ್ರಿಮಿನಲ್ ಲಾ ಇಂಟು ಮೋಷನ್, ಸೆಟ್ ದಿ ಕ್ರಿಮಿನಲ್ ಲಾ ಇಂಟು ಮೋಷನ್. ಸೊ ನಿಮ್ಮ ಹೆಸರಿನಲ್ಲಿ ಒಂದು ಫರ್ದರ್ ಸ್ಟೇಟ್ಮೆಂಟ್ ರೆಡಿ ಮಾಡ್ಕೊಂಡ್ಬಿಡೋದು. ಯಾರೋ 4 ಜನ ಹಿಡಿದ್ಬಿಟ್ಟು, ಇಲ್ದರೆ ಅವನ್ಗೆ ಅಲ್ಲಿ ಊಟ ಹೊಡಿತಾರಲ್ಲಿ ಹೋಮ್ ಡಿಪಾರ್ಟ್ಮೆಂಟ್. ಏನೋ ಒಂದು ಬರ್ದಾಕ್ರಿ ನೋಡೋಣ. ಅವನೇನ್ ಮಾಡ್ಬೇಕು? ರಿಯಲ್ ಕಲ್ಪ್ರಿಟ್ ಬಿಟ್ಬಿಡೋದು, ಯಾರೋ 4 ಜನ ರೆಡಿ ಮಾಡಿರೋರ್ನ ಹಾಕೊಳ್ಳೋದು, ಅವ್ರಿಗೆ ಲಟ್ಟೆ ತಕೊಂಡು ಹೊಡಿಯೋದು, ಅವ್ನು ವಾಲಂಟರಿ ಸ್ಟೇಟ್ಮೆಂಟ್ ಕೊಡ್ತಾನೆ, ಇವರೇ ಅವೆನ್ಯೂ ರೋಡ್ ಇಂದ 2 ಚಾಕು ತಗೊಂಬಂದು ಇಡೋದು, ಅವನ್ಗೇನೋ ಒಂದ್ ಹೇಳೋದು, ಒಂದ್ ದ್ವೇಷ ಅಂತ ತೋರಿಸೋದು, ಇನ್ನೊಂದ್ 4 ಜನ ಇದೇ ತರ ಬರ್ಕೊಳ್ಳೋದು, ನಮ್ ಸ್ಟೆನೋಗ್ರಾಫರ್ನ, ನಮ್ಮ ಕೋರ್ಟ್ ಆಫೀಸರ್ನ, ಪ್ಯೂನ್ನ, ಲಾ ಕ್ಲರ್ಕ್ನ ಎಲ್ಲರನ್ನು ವಿಟ್ನೆಸ್ ಆಗಿ ಸೈಟ್ ಮಾಡೋದು, ಹೆಂಡತಿ ಮಕ್ಕಳನ್ನು ಸೈಟ್ ಮಾಡೋದು, PM ರಿಪೋರ್ಟ್ ಆಗೋಯ್ತಲ್ಲ, ಒಂದ್ ಚಾರ್ಜ್ ಶೀಟು, ಒಂದ್ FSL ಹಿಂಗ್ ಇಡಿಸ್ಬಿಟ್ಟಿರೋದು, ಬೆಳ್ಳಿನ ಗುರ್ತು ಎಲ್ಲ ಸಿಕ್ಬಿಡ್ತಲ್ಲ, ಸಾಕಲ್ಲ ತಿನ್ನಟ್ಟುಗ್ ಹಾಕಕ್ಕೆ. ಇಸ್ ಇಟ್ ಸೋ ಡಿಫಿಕಲ್ಟ್? ದೆನ್ ವಾಟ್ ಇಸ್ ದಿ ವ್ಯಾಲ್ಯೂ ಟು ಬಿ ಅಟ್ಯಾಚ್ಡ್? ಅಂತ ಸಂದರ್ಭಕ್ಕೆ ಬಂದಾಗ ಅದನ್ನ ಸಾಕ್ಷಿಯಾಗಿ ನೋಡ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ 162 ಓದಿ. ನೋ ಸ್ಟೇಟ್ಮೆಂಟ್